ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಆಲೂ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುವಂಥ ಸಬ್ಜಿ ಮಾಡೋಣ. ಇದು ದೋಸೆ ಜೊತೆ, ಚಪಾತಿ ಜೊತೆ, ರೋಟಿ ಜೊತೆ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿರುವಂಥ ಒಂದು ಸಬ್ಜಿ, ತುಂಬ ಈಸಿ ಕೂಡ, ತುಂಬ ಬೇಗನೆ ಆಗುತ್ತೆ. ಯಾರೆಲ್ಲ ಕ್ಯಾಪ್ಸಿಕಮ್ ಮತ್ತು ಆಲೂನ ತುಂಬ ಅಂದರೆ ಲೈಕ್ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಇಷ್ಟಪಡ್ತೀರ ಸಬ್ಜಿ ರೀತಿಯಲ್ಲಿ, ಅವರಿಗಂತೂ ಒಂದು ಬೆಸ್ಟ್ ಸಬ್ಜಿ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೇಯಲ್ಲಿ ಫ್ರೈ ಮಾಡಿಬಿಟ್ಟು ಸಬ್ಜಿನ ಮಾಡ್ತಿದ್ದೀನಿ. ಬನ್ನಿ ತಡ ಮಾಡಿದ್ರೆ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಸಬ್ಜಿಗೆ ಕ್ಯಾಪ್ಸಿಕಮ್ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಆಲೂನ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಆಲೂ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಉದ್ದುದ್ದಕ್ಕೆ ಫ್ರೆಂಚ್ ಫ್ರೈಸ್ಗೆ ನಾವು ಯಾವ ಥರ ಸ್ಲೈಸ್ ಮಾಡ್ತೀವಲ್ಲ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಅದಾದಮೇಲೆ ಫಸ್ಟು ಆಲೂನ ಸಪ್ರೇಟಾಗಿ ತಗೊಂಡು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟು ಸ್ವಲ್ಪ ಫ್ಲೋರಲ್ಲಿ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೇಲ್ಗಡೆ ಮಾತ್ರ ಹಿಟ್ಟನ್ನು ಕೋಟ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಹಾಗಾಗಿ ಮೇಲ್ಗಡೆ ಲೈಟಾಗಿ ನಾನು ಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೋಟಾಗಿ ಆದಮೇಲೆ ಡೀಪ್ ಎಣ್ಣೆಯಲ್ಲಿ ನಾವು ಇದನ್ನು ಸ್ವಲ್ಪ ಆಯಿಲ್ನ ಡೀಪಾಗಿ ಕಾಯಿಸ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಫ್ರೈ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಆ ಎಣ್ಣೆಲೆ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಲೂ ಸ್ವಲ್ಪ ಫ್ರೈ ಕನ್ಸಿಸ್ಟೆನ್ಸಿಗೆ ಬಂದಿದ್ದರೆ ಸಾಕು, ಸ್ವಲ್ಪ ಕ್ರಿಸ್ಪಿ ಕನ್ಸಿಸ್ಟೆನ್ಸಿಗೆ ಬಂದಿದ್ದರೆ ಸಾಕು. ನಾನು ಎಲ್ಲ ಆಲೂನು ಒಂದೇ ಸರಿ ಹಾಕ್ಬಿಟ್ಟು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಫ್ರೈ ಆಗಿದ್ರೆ ಸಾಕು ಈ ಕನ್ಸಿಸ್ಟೆನ್ಸಿಗೆ. ಇನ್ನು ಇನ್ನೊಂದು ಕಡೆ ಕ್ಯಾಪ್ಸಿಕಮ್ನು ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತವಾ ತಗೊಂಡು ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಹಿಡಿಯಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ, 1 ಚಮಚದಷ್ಟು. ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ 2 ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಆನಿಯನ್ನು ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಇದೆಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರೆ ಹಸಿ ವಾಸನೆ ಹೋಗಬೇಕು, ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ 1-2-3 ನಿಮಿಷ ಪುಡಿ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೀಜ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋ ರಸ ಎಲ್ಲ ತೆಗ್ದು ಮೇಲ್ಗಡೆದು ಟೊಮೊಟೊದು ಏನಿರುತ್ತಲ್ಲ ಅದನ್ನು ಹಣ್ಣನ್ನು ಮಾತ್ರ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕನ್ನೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಬೇಗನೆ ಆಗಿಬಿಡುತ್ತೆ ಇದೆಲ್ಲ. ಎಣ್ಣೆಲಿ ನಿಮಗೆ ಯಾವ ಎಣ್ಣೆ ಇಷ್ಟ ಅದನ್ನು ಯೂಸ್ ಮಾಡ್ಕೊಬೋದು ಕುಕ್ಕಿಂಗ್ಗೆ. ಇನ್ನು ಆಲೂನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟಲ್ಲಿ ಕೋಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಆ ಹಿಟ್ಟಿನ ಮೇಲ್ಗಡೆದೇನು ಪುಡಿದಿರುತ್ತೆ ಅದು ಸ್ವಲ್ಪ ಡೀಪ್ ಫ್ರೈ ಆಗಾದ್ಮೇಲೆ ಹಾಗೇನೆ ಉಳ್ಕೊಂಡಿದೆ. ಈಗ ನಾನು ಕಾರ್ನ್ಫ್ಲವರ್ ಯೂಸ್ ಮಾಡಿರೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಆಲೂ ಹಾಕಿ ಆದಮೇಲೆ ಚೆನ್ನಾಗಿ ಒಂದ್ಸರಿ ಇದನ್ನೆಲ್ಲ ಮಿಕ್ಸಪ್ ಕೊಟ್ಬಿಡೋಣ. ಅದಾದಮೇಲೆ ಕ್ಯಾಪ್ಸಿಕಮ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆಲೂ ವಿತೌಟ್ ಕ್ಯಾಪ್ಸಿಕಮ್ನೇ ಆಲೂನು ಇದೇ ಥರ ಮಾಡಿಬಿಟ್ಟು ನಾವು ಬೇಕಂದರೆ ದೋಸೆ ಜೊತೆ ಮತ್ತು ಚಪಾತಿ ಜೊತೆ ತಿನ್ಬೋದು. ಬಟ್ ಕ್ಯಾಪ್ಸಿಕಮ್ ಆಲೂ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಆಲೂ ಮತ್ತು ಕ್ಯಾಪ್ಸಿಕಮ್ ಹಾಕಿ ಆದಮೇಲೆ ಸ್ವಲ್ಪ ಪುಡಿ ಉಪ್ಪನ್ನ ಮೇಲ್ಗಡೆ ಉದುರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಇದಕ್ಕೆ ಕೊಡೋಣ. ಈ ಸಬ್ಜಿ ಬೇಗನೆ ಆಗುತ್ತೆ ಗೈಸ್. ನಿಮಗೆ ಯಾವ ಲೈಕ್ ಟಾಪರ್ಸ್ ಇಷ್ಟ, ಸೀಸನಲ್ಸ್ ಇಷ್ಟ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಜನ ಚಿಲ್ಲಿ ಸ್ಪ್ರಿಂಕಲ್ಸ್ ಹಾಕ್ಕೊತಾರೆ, ಸ್ವಲ್ಪ ಜನ ವೈಟ್ ಸೆಸಮಿ ಬರುತ್ತಲ್ಲ ಆ ಕಾಳನ್ನು ಮೇಲ್ಗಡೆ ಉದುರಿಸ್ಕೊಳ್ತಾರೆ. ನಾನಿಲ್ಲಿ ಮ್ಯಾಗಿ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಸಬ್ಜಿದು. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ನ ಈ ಥರ ಮೇಲ್ಗಡೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚಿಲ್ಲಿ ಮತ್ತು ಟೊಮೊಟೊ ಕೆಚಪ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಕೆಚಪ್ನ ಸ್ಕಿಪ್ ಮಾಡ್ಕೊಳ್ಳಿ.
ಸೊ ಇದೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೆಪ್ಪರ್ ಪೌಡ್ರ್ ಬೇಕಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಜೀರಾ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಆದಮೇಲೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಡೋಣ. ಕ್ಯಾಪ್ಸಿಕಮಿಗೆ, ಆಲೂಗೆ ಎಲ್ಲದಕ್ಕೂ ಈ ಮಸಾಲ ಎಲ್ಲ ಸ್ಪ್ರೆಡ್ ಆಗಲಿ. ಸೊ ಹಂಗಾಗಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಗೈಸ್. ಆಲ್ರೆಡಿ ಆಲೂ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ ಕೇಸ್ ನಿಮಗೆ ಕ್ರಿಸ್ಪಿ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಫ್ರೈ ಮಾಡಿದ್ರೆ ಎಲ್ಲ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಕ್ರಿಸ್ಪಿ ಇದ್ದಾಗಲೇ ಸರ್ವ್ ಮಾಡಿದ್ರೆ ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಫೈನಲ್ ಆಗಿ ಸ್ವಲ್ಪ ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳು, ಸೆಸಮಿ ಸೀಡ್ಸ್ನ ಇದಕ್ಕೆ ಆನ್ ಟಾಪ್ ಹಾಕ್ಕೊಳ್ಬೋದು ಸರ್ವ್ ಮಾಡುವಾಗ. ಬಟ್ ನನ್ನ ಹತ್ರ ವೈಟ್ ಸೆಸಮಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಸ್ಕಿಪ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಒಂದ್ಸರಿ ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗಿಬಿಡುತ್ತೆ, ಸಬ್ಜಿ ರೆಡಿ ಆಗಿಬಿಡುತ್ತೆ. ನನ್ನ ಪಾಪು ಫ್ರೆಂಚ್ ಫ್ರೈಸ್ ಆಲೂ ಫ್ರೈ ಮಾಡುವಾಗಲೇ ನನಗೆ ಆಲೂ ಫ್ರೈ ಕೊಡು ಅಂತ ಹೇಳಿದ್ಲು. ಸೊ ಹಂಗಾಗಿ ನಾನು ಪೀಸ್ನ ಎತ್ಬಿಟ್ಟು ಅವಳಿಗೆ ಕೊಡ್ತಾ ಇದ್ದೀನಿ. ಅವಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ನಾನು ಅದನ್ನೇ ಮಾಡ್ತಿದ್ದೀನಿ ಇವತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ನಾನು ಸಬ್ಜಿ ಮಾಡ್ತಿದ್ದೀನಿ ಅಂತ ಹೇಳಿ ಅವಳಿಗೆ ಗೊತ್ತಾಗಿಲ್ಲ. ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದು ಹಂಗೇನೆ ವಿತೌಟ್ ಲಿಡ್ ಕ್ಲೋಸ್ ಮಾಡಿದೆ, ಫ್ರೈ ಆಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಅದಾದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾದರೆ ಸಾಕು, ಜಾಸ್ತಿ ಏನು ಮೆತ್ತಗಾಗೋದು ಬೇಡ. ನನಗೆ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿ ಇದ್ರೇ ತಿನ್ನೋದಕ್ಕೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಯೂಶ್ವಲಿ ಫ್ರೈಡ್ ರೈಸ್ ಮಾಡಿದಾಗ ಅಷ್ಟೇ ಕ್ಯಾಪ್ಸಿಕಮ್ಮು ವೆಜಿಟೇಬಲ್ ಎಲ್ಲ ಕ್ರಿಸ್ಪಿ ಇರೋ ಥರನೇ ನೋಡ್ಕೊಳ್ತೀನಿ. ಸೊ ಇಲ್ಲಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಗೈ, ಸ್ವಲ್ಪ ಸ್ಟೀಮ್ ಆದರೆ ಸಾಕು ವೆಜಿಟೇಬಲು. ಒಂದ್ಸರಿ ಮಿಕ್ಸ್ ಮಾಡಿಬಿಡಿ. ಆಮೇಲೆ ನಿಮಗೆ ಇಷ್ಟ ಬಂದಿರುವಂಥ ದೋಸೆ, ಚಪಾತಿ, ರೋಟಿ ಜೊತೆ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಹೋಟೆಲ್ಗಳಿಗೆ ಹೋದರೆ ನಾವು ಆಲೂ ಕ್ಯಾಪ್ಸಿಕಮ್ ಫ್ರೈ ಕೊಡಿ ಅಂತ ಹೇಳಿದ್ರೆ ಇದೇ ಥರ ಕೊಡ್ತಾರೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಅಪ್ಡೇಟ್ ಮಾಡುವಂಥ ಎಲ್ಲ ನ್ಯೂ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಅಂತ ಹೇಳಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ಸ್ನು ಕೂಡ ಮಾಡಿ. ನಿಮ್ಮೆಲ್ಲರ ಕಾಮೆಂಟ್ಸ್ನ ನಾನು ತಪ್ಪದೆ ಓದಿ ರಿಪ್ಲೈ ಕೂಡ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಒಂದು ವ್ಲಾಗಲ್ಲಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು ಸೋ ಮಚ್ ಗೈಸ್.